ಗೋಲ್ಡ್ ಸಿಲ್ವರ್ ರೇಟ್ ಜಂಪ್ ಹಾವು ಏಣಿಯ ಆಟ ನಡೀತಾ ಇದೆ. ಬೆಳ್ಳಿ ಬೆಲೆ ಬಂಪರ್, ಚಿನ್ನ ಅಲ್ಪ ಪ್ರಮಾಣದಲ್ಲಿ ಏರಿಕೆಯನ್ನ ಕಾಣಿಸ್ತಾ ಇರುವಂತದ್ದು. ಗೋಲ್ಡ್ ಸಿಲ್ವರ್ ರೇಟ್ ಜಂಪ್ ಹಾವು ಏಣಿಯ ಆಟ. ಬೆಳ್ಳಿ ಬೆಲೆ ಬಂಪರ್, ಚಿನ್ನ ಅಲ್ಪ ಪ್ರಮಾಣದ ಏರಿಕೆ. 1,63,000 ರೂಪಾಯಿ ತಲುಪಿದ 10 ಗ್ರಾಂ ಬಂಗಾರ. ಇಂದು ಒಂದೇ ದಿನ 3,000 ರೂಪಾಯಿ ಏರಿಕೆ. ಗೋಲ್ಡ್ ಸ್ವಲ್ಪ ಏರಿಕೆಯಾದ್ರೂ ಸಿಲ್ವರ್ ರೇಟ್ ಜಾಸ್ತಿ ಜಂಪ್ ಆಗ್ತಾ ಇದೆ. 2,92,000 ರೂಪಾಯಿ ತಲುಪಿದ ಕೆಜಿ ಬೆಳ್ಳಿಯ ಬೆಲೆ. ಇದು ಸಿಲ್ವರ್ ರೇಟ್ನಲ್ಲಿ 15,000 ರೂಪಾಯಿ ಏರಿಕೆ. ಬೆಳ್ಳಿ ಬಂಗಾರ ಏರುಪೇರು, ಗೊಂದಲದಲ್ಲಿ ಜನರು. ಚಿನ್ನ ಸಿಲ್ವರ್ನಿಂದ ಹೂಡಿಕೆದಾರರಿಗೆ ಮತ್ತೆ ಒಳ್ಳೆಯ ರಿಟರ್ನ್ಸ್ ಆಗ್ತಾ ಇದೆ. ಮಾರ್ಕೆಟ್ ಅಂದಾಜಿಸೋದು ಹೂಡಿಕೆದಾರರಿಗೆ ಸವಾಲು. ಗೋಲ್ಡ್ ಸಿಲ್ವರ್ ರೇಟ್ ಜಂಪ್ ಹಾವು ಏಣಿಯ ಆಟ. ಬೆಳ್ಳಿ ಬೆಲೆ ಬಂಪರ್, ಚಿನ್ನ ಅಲ್ಪ ಪ್ರಮಾಣದಲ್ಲಿ ಏರಿಕೆ ಕಾಣಿಸ್ತಾ ಇದೆ. 1,63,000 ರೂಪಾಯಿ ತಲುಪಿದ 10 ಗ್ರಾಂ ಬಂಗಾರ. ಇಂದು ಒಂದೇ ದಿನ 3,000 ರೂಪಾಯಿ ಏರಿಕೆ ಕಂಡಿದೆ. ಗೋಲ್ಡ್ ಸ್ವಲ್ಪ ಏರಿಕೆಯಾದ್ರೆ ಸಿಲ್ವರ್ ರೇಟ್ ಕೂಡ ಜಾಸ್ತಿ ಜಂಪ್ ಆಗ್ತಾ ಇದೆ. 2,92,000 ರೂಪಾಯಿ ತಲುಪಿದ ಕೆಜಿ ಬೆಳ್ಳಿಯ ಬೆಲೆ. ಇದು ಸಿಲ್ವರ್ ರೇಟ್ನಲ್ಲಿ 15,000 ರೂಪಾಯಿ ಏರಿಕೆ ಆಗಿರುವಂಥದ್ದು. ಬೆಳ್ಳಿ ಬಂಗಾರದ ಏರುಪೇರು, ಗೊಂದಲದಲ್ಲಿ ಜನರಿರುವಂಥದ್ದು. ಸಿಲ್ವರ್ ಚಿನ್ನದಿಂದ ಹೂಡಿಕೆದಾರರಿಗೆ ಮತ್ತೆ ಒಳ್ಳೆಯ ರಿಟರ್ನ್ಸ್ ಆಗ್ತಾ ಇದೆ. ಮಾರ್ಕೆಟ್ ಅಂದಾಜಿಸೋದು ಹೂಡಿಕೆದಾರರಿಗೆ ಒಂದು ಕಡೆ ಸವಾಲು. ಇದೀಗ ಗೋಲ್ಡ್ ಮತ್ತು ಬೆಳ್ಳಿಯಲ್ಲಿ ನಿರಂತರವಾಗಿ ಮತ್ತೆ ಏರಿಕೆ ಕಾಣಿಸ್ತಾ ಇರುವಂತದ್ದು ನಾವು ಗಮನಿಸಿದ್ವಿ. ಯಾಕಂದ್ರೆ ಬೆಳ್ಳಿಯಲ್ಲಿ ಕೆಜಿಯ ಬೆಳ್ಳಿ 2,25,000 ಇತ್ತು. ಅಂದ್ರೆ ಈ ಹಿಂದೆ ಏನು ಇಳಿಕೆಯನ್ನ ಕಾಣಿಸ್ತಾ ಇತ್ತು ಸತತವಾಗಿ ಆ ಒಂದು ಟೈಮಲ್ಲಿ. ಆದ್ರೆ ಅದರಿಂದ ಮುಂಚೆ ನಾವು ನೋಡಿದ್ರೆ 4 ಲಕ್ಷ ರೂಪಾಯಿ ಕೆಜಿಯ ಬೆಳ್ಳಿಯ ಬೆಲೆಗೆ ಇತ್ತು. ಸೊ ಇದೀಗ ಅರ್ಧಕ್ಕರ್ಧ ಅಲ್ಲಿ ರೇಟ್ ಕಡಿಮೆ ಆಗುತ್ತೆ. ಮತ್ತೆ ಇದೀಗ 3 ಲಕ್ಷಕ್ಕೆ ಕೆಜಿಯ ಬೆಳ್ಳಿ ಬೆಲೆ ತಲುಪಿಡುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಇದೀಗ ಗ್ರಾಹಕರಿಗೆ ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸದ್ಯಕ್ಕೆ 2,92,000 ಅಂತ ಅಂದ್ರೆ ನಾಳೆ ಅಷ್ಟರಲ್ಲಿ 3 ಲಕ್ಷದ ಮೇಲೆ ಹೋಗ್ಬಿಡುತ್ತೆ ಅನ್ನುವಂಥ ಟೆನ್ಷನ್ ಒಂದು ಕಡೆ ಗ್ರಾಹಕರಿಗೆ. ಮತ್ತೊಂದು ಕಡೆ ಚಿನ್ನದಲ್ಲೂ ಸಹಿತ ಅದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಈಗ ಏರಿಕೆಯನ್ನ ಕಾಣಿಸ್ತಾ ಇರುವಂಥದ್ದು. ಒಂದು ಕಡೆ ಹಾವು ಏಣಿಯ ಆಟ ನಡೀತಾ ಇದೆ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಆಭರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಹೂಡಿಕೆದಾರರಿಗೆ ಒಂದು ಕಡೆ ಏನು ಶೇರ್ ಮಾರ್ಕೆಟಲ್ಲಿ, ಗ್ಲೋಬಲ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದಂಥವ್ರು, ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದಂಥವ್ರು ಅವರಿಗೆಲ್ಲ ಒಂದು ಕಡೆ ಸಂತಸ. ಯಾಕಂದರೆ ಎಲ್ಲ ಕೂಡ ರಿಟರ್ನ್ ಆಗ್ತಾ ಇದೆ ಅಲ್ಲಪ್ಪ. ಏನಿಷ್ಟು ಹಿಂದಿನ ದಿನಗಳಲ್ಲಿ ನಾವು ಕಳೆದುಕೊಂಡ್ವಿ ಅದು ಮತ್ತೆ ನಮಗೆ ರಿಟರ್ನ್ ಆಗ್ತಾ ಇದೆ ಅಂತ ಒಂದು ಕಡೆ ಸಂತಸ ಅವರಿಗಾದರೆ, ಮತ್ತೊಂದು ಕಡೆ ಕಸ್ಟಮರ್ಸ್ಗೆ, ಗ್ರಾಹಕರಿಗೆ ಏನಾಗ್ತಾ ಇದೆ, ಮತ್ತೆ ರೇಟ್ ಜಾಸ್ತಿ ಆಗ್ತಾ ಇದೆ. ಚಿನ್ನ ಕೊಳ್ಳಬೇಕಾ ಬಿಡಬೇಕಾ, ಏನು ಮಾಡಬೇಕು? ಆದರೆ ಒಂದು ಶುಭ ಕಾರ್ಯಗಳಿಗೆ ಆಗಿರ್ಬೋದು, ಒಂದಿಷ್ಟು ಮದುವೆ ಮುಂಜಿಗಳಿಗೆ ಅಲ್ಲಿ ಚಿನ್ನ ಬೆಳ್ಳಿ ಬೇಕಾಗುತ್ತೆ. ಇದಕ್ಕೆ ನಾವೇನು ಮಾಡೋದಪ್ಪ, ಮತ್ತೆ ಸತತವಾಗಿ ಏರಿಕೆಯನ್ನು ಕಾಣಿಸ್ತಾ ಇದೆಯಲ್ಲ ಅಂತ ಒಂದು ಕಡೆ ಟೆನ್ಷನ್, ಮತ್ತೊಂದು ಕಡೆ ಜನರಿಗೆ. ಸೊ ಹೀಗಾಗಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಗೊಂದಲಗಳು, ಏನು ಮಾಡೋದು, ಹೆಂಗೆ ಮಾಡೋದು, ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಈ ರೀತಿಯಾಗಿ ಜಂಪ್ ಆಗ್ತಾ ಇದೆ. ಒಂದೊಂದು ಕಡೆ ಜಾಸ್ತಿ ಆಗಿಬಿಡುತ್ತೆ, ಒಮ್ಮೊಮ್ಮೆ ಕಡಿಮೆ ಆಗಿಬಿಡುತ್ತೆ. ಸತತವಾಗಿ 4 ದಿನ ಹಿಂದೆ ನೋಡಿದ್ವಲ್ಲ, ಸತತವಾಗಿ ಇಳಿಕೆಯನ್ನು ಕಂಡಿತು. ಇನ್ನೇನಪ್ಪ, ಬಂಗಾರ ಮುಂಚೆ ಆ ರೇಟಿಗೆ ಬಂದುಬಿಡುತ್ತೆ. 2025ರ ಒಂದು ಸ್ಟಾರ್ಟಿಂಗಲ್ಲಿ ಏನಿತ್ತಲ್ಲ, 70,000 80,000 ಇತ್ತು 10 ಗ್ರಾಂ ಬಂಗಾರ. ಸೊ ಆ ರೇಟಿಗೆ ಬಂದುಬಿಡುತ್ತೆ ಅನ್ನುವಂಥ ಒಂದಿಷ್ಟು ಯೋಚನೆಗಳಿತ್ತು. ಆದರೆ ಇದೀಗ ಇದು ಮತ್ತೆ ಉಲ್ಟಾ ಹೊಡಿತಾ ಇದೆ. ಆದರೆ ಒಂದು ಕಡೆ ಗ್ಲೋಬಲ್ ಮಾರ್ಕೆಟ್ ಸಂಬಂಧಪಟ್ಟಂತೆ ನೋಡಿದ್ರೆ ಅಲ್ಲಿ ರಿಟರ್ನ್ಸ್ ಆಗ್ತಾ ಇದೆ, ಬಂಪರ್ ಲಾಭ ಪಡಿತಾ ಇದ್ದಾರೆ ಅಂತ ನೋಡಿದ್ರೆ, ಮತ್ತೊಂದು ಕಡೆ ಗ್ರಾಹಕರಿಗೆ ಟೆನ್ಷನ್ನೇ ಹೆಚ್ಚಾಗಿದೆ.